ಸಿನಿಮಾ ಎಲ್ಲ ಮುಗಿಸಿ ಕೆಲಸಗಾರ ಎಲ್ಲ ಮುಗಿಸಿ ಸಿನಿಮಾ ನಮ್ಮ ಕೈಗೆ ಬಂದ ಟೈಮಲ್ಲಿ ನಮಗನ್ಸಿದ್ದು ಅಂದರೆ ರಿಲೀಸ್ಗಿನೇನು ಕೆಲವೇ ದಿವಸ ಇರಬೇಕಾದ್ರೆ ಅನ್ನಿಸ್ತು. ಅಂದರೆ ಎಲ್ಲೋ ನಾವು ಜನರಿಗೆ ಜಾಸ್ತಿ ತಲುಪಲಿಲ್ಲ ಅನ್ನುವಂಥದ್ದು. ಅಂದರೆ ನಾವೆಲ್ಲರೂ ಸಿನಿಮಾ ಮಾಡೋದು ಜನ ಬಂದು ಥಿಯೇಟ್ರಲ್ಲಿ ಕೂತು ಸಿನಿಮಾ ನೋಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಎಲ್ಲೋ ಅವರಿಗೆ ನಾವು ತಲುಪಲಿಲ್ಲ, ನಮ್ಮ ಸಿನಿಮಾ ಬಗ್ಗೆ ಅವರಿಗಿನ್ನೂ ಅಷ್ಟು ಮಾಹಿತಿ ಸಿಕ್ಕಲಿಲ್ಲ ಅನ್ನುವಂಥದ್ದು ನಮ್ಮ ತಂಡದಲ್ಲಿ ಒಂದು ಎಲ್ಲರಿಗೂ ಒಂದು ಅಭಿಪ್ರಾಯ ಬಂದು ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಇಲ್ಲ ಈಗ ಬರೋದು ಬೇಡ, ಮುಂದೆ ಒಂದು ಒಳ್ಳೆ ಡೇಟ್ ನೋಡಿಕೊಂಡು ಬರೋಣ ಅಂತ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಹಾಗೆ ನನ್ನ ಇಡೀ ಚಿತ್ರತಂಡ, ನನ್ನ ಟೆಕ್ನಿಷಿಯನ್ಸ್ ಎಲ್ಲರೂ ಒಪ್ಕೋತಾರೆ. ಸೊ ಅದಾದ ನಂತರ ಈಗ ಎಲ್ಲವೂ ಕೂಡಿ ಬಂದು ಈ ಫೆಬ್ರವರಿ 20ಕ್ಕೆ ನಾವು ಸಿನಿಮಾವನ್ನು ರಿಲೀಸ್ ಮಾಡೋಣ ಅಂತ ನಿರ್ಧರಿಸಿ ಇದೊಂದು ಪ್ರೆಸ್ ಮೀಟ್ನ ಇವತ್ತು ಕರೆದಿದ್ದೀವಿ. ನೀವು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಸೊ ನಾವೇನೋ ಅವತ್ತು ಪುಷ್ ಮಾಡಿದ್ವಿ ಡೇಟ್ನ, ಈಗ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ವಿ, ದಯವಿಟ್ಟು ನಮ್ಮನ್ನ ನೀವು ಜನರ ಹತ್ರ ಆದಷ್ಟು ಪುಷ್ ಮಾಡಿಸಿ. ನಿಮ್ಮ ಸಹಕಾರ ಸಹಾಯ ತುಂಬಾ ಅಗತ್ಯ ನಮಗೆ. ಇಲ್ಲ ಸರ್, ಫೆಬ್ರವರಿ 20 ಇಲ್ಲ, 6 ಡೇಟ್ ನಾವು ಅನ್ಕೊಂಡಿರ್ಲಿಲ್ಲ, 20 ಅಂತಾನೆ ಅನ್ಕೊಂಡಿದ್ವಿ. 2 ಬಾರಿ ಆಗಿತ್ತು, ಈಗ 3ನೇದಕ್ಕೆ ನಾವು ಖಂಡಿತ ಸ್ಟ್ರೈಟ್ ಥಿಯೇಟರ್ಗೆ ಬರ್ತಾ ಇದೀವಿ. ಸರ್ ಡಿಸ್ಟ್ರಿಬ್ಯೂಷನ್ ಬಂದು KVN ಪ್ರೊಡಕ್ಷನ್ ಅವರು ಮಾಡ್ತಾ ಇದ್ದಾರೆ. ಎಸ್, ಒಂದಿಷ್ಟು ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ವಿ. ಅಂದ್ರೆ ನಾವು ಹೋದ್ಸಲ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ನಾವು ಮಾಡ್ಕೊಂಡಿದ್ವಿ, ಒಂದಿಷ್ಟು ಇಂಟರ್ವ್ಯೂಸ್ ಆಗಲಿ ಅಥವಾ ಒಂದಿಷ್ಟು ಕಂಟೆಂಟ್ಗಳನ್ನೆಲ್ಲ ಮಾಡ್ಕೊಂಡಿದ್ವಿ. ಆದಷ್ಟು ಈ ಸಲ ಜನರೊಂದಿಗೆ ನೇರವಾಗಿ ಮಾತಾಡೋಕೆ ಸಿಗೋಕೆ ಸಾಧ್ಯ ಆಗುತ್ತಾ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದಷ್ಟು ಒಂದಿಷ್ಟು ಊರುಗಳಿಗೆ ವಿಸಿಟ್ ಮಾಡಿ ಅಲ್ಲಿಯ ಒಂದಿಷ್ಟು ಸ್ಟೂಡೆಂಟ್ಸ್ ಕಾಲೇಜ್ಗಳಿಗೋ ಅಥವಾ ಅಲ್ಲಿಯ ಒಂದಿಷ್ಟು ಜನರ ಜೊತೆಗೆ ಮಾತಾಡಿ 1 to 1 ಅವ್ರನ್ನ ಥಿಯೇಟರ್ಗೆ ಬರುವ ಹಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಬರುವಂಥ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊತಾ ಇದ್ದೀವಿ ಸರ್. ಅಂದರೆ ನಮಗೆ ಒಂದು ಒಳ್ಳೆಯ ಕಥೆ ಸರ್. ಮೊದಲನೇದಾಗಿ ಒಂದಿಷ್ಟು ವಿಷಯಗಳಿದೆ, ಅಂದರೆ ಹುಲಿ ವೇಷದ ಹಿನ್ನೆಲೆ ಆಗಿರ್ಬೋದು ಅಥವಾ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಪ್ರೇಮ ಕಥೆ. ಸೊ ಅಲ್ಲಿ ಎಲ್ಲವೂ ಇದೆ, ಅಂದರೆ ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಎಲ್ಲವೂ ಇದೆ. ಜೊತೆಗೆ ಕೊನೆಯಲ್ಲಿ ಸಿನಿಮಾ ನೋಡಿ ಕೊನೆಗೆ ಹೋಗ್ಬೇಕಾದ್ರೆ ಸಂಬಂಧಗಳ ಬೆಲೆ, ಒಂದು ರಿಲೇಶನ್ಶಿಪ್ನ ವ್ಯಾಲ್ಯೂಸ್ ಏನು ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್. ಅಂದ್ರೆ ಹರ್ಟ್ ಆಗುವಂತಹ ಅಂಶಗಳು ಖಂಡಿತ ಯಾವುದೂ ಇಲ್ಲ. ಈ ಕಥೆ ಯಾಕೆ ಕರಾವಳಿಗೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ಇದರಲ್ಲಿ ಹುಲಿ ವೇಷ ಬರುವಂತದ್ದು. ಮಾರ್ನಮಿ ಅಂದ್ರೆ ದಸರಾ, ಮಂಗಳೂರಿನ ದಸರಾ ಅಂತ. ಸೊ ಹುಲಿ ವೇಷ ಈ ಚಿತ್ರದಲ್ಲಿ ತುಂಬಾ ಒಂದು ಪಾತ್ರ, ಅದರ ಪಾತ್ರ ಕೂಡ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದಕ್ಕೆ ಕರಾವಳಿ ಭಾಗವನ್ನೇ ನಾವು ಚೂಸ್ ಮಾಡ್ಕೊಂಡ್ವಿ. ಅದನ್ನ ಬಿಟ್ಟು ಸಿನಿಮಾದ ಕಥೆಯಲ್ಲಿ ಏನಿದೆ ಅದು ಖಂಡಿತ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು. ಅಂದ್ರೆ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಕನೆಕ್ಟ್ ಆಗ್ಬೇಕು ಅಂತಿಲ್ಲ. ಸೊ ಅದರಲ್ಲಿ ಚೇತು ಆಗ್ಲಿ ಅಥವಾ ನಮ್ಮ ದೀಕ್ಷಾ ಅವರ ಪಾತ್ರ ಆಗ್ಲಿ, ಖಂಡಿತ ಕರ್ನಾಟಕದ ಯಾವ ಭಾಗದವರಿಗೂ ಕೂಡ ಅವರು ಈ 2 ಕ್ಯಾರೆಕ್ಟರ್ಗಳನ್ನ ಓಕೆ ಇದನ್ನ ಎಲ್ಲೋ ನೋಡಿದ್ದೀನಲ್ಲ ನಾನು ಅನ್ನುವಂತ ಒಂದು ಭಾವನೆ ಅವ್ರಿಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇದೇ ಫಸ್ಟ್ ಸ್ಟೆಪ್ ಸರ್, ಮೊದಲ ಮೆಟ್ಲು. ಸೊ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ತುಂಬಾ ವರ್ಷಗಳ ಒಂದು ಕನಸು, ಒಂದಿಷ್ಟು ಕೆಲಸ ಬೇರೆ ಕಡೆಯಲ್ಲಿ ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ ಕ್ರೂ ಅಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಂಡು ಕಲ್ತ್ಕೊಂಡು ಇವಾಗ ಒಂದು ಕನಸು ಹೊತ್ತು ಅದನ್ನ ಡೈರೆಕ್ಷನ್, ಅಂದ್ರೆ ಆ ಕೆಲಸ, ನಮ್ಮ ಕೆಲಸವನ್ನು ನಾವು ಪೂರೈಸಿ ಅದನ್ನ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇದನ್ನ ಜನರ ಎದುರಿಗೆ ತರ್ತಾ ಇದೀವಿ. ಸೊ ಜನರು ಇದನ್ನ ನೋಡಿ ಹೇಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಸರ್.